ವಿದ್ಯುಚ್ಛಕ್ತಿ ಅಲ್ವಾ? ಈ ಹಿಂದಿನ ತರಗತಿಯಲ್ಲಿ ವಿದ್ಯುಚ್ಛಕ್ತಿ ಪಾಠದಲ್ಲಿ ಸ್ವಲ್ಪ ನೋಡಿದ್ವಲ್ವಾ? ವಿದ್ಯುಚ್ಛಕ್ತಿ ಅಂದ್ರೆ ಏನು, ವಿದ್ಯುತ್ ವಿಭವ ಅಂದ್ರೆ ಏನು, ವಿಭವಾಂತರ ಅಂದ್ರೆ ಏನು, ಅವುಗಳ ಏಕಮಾನ ಯಾವುದು ನೋಡಿದ್ವಾ? ವಿದ್ಯುತ್ ಶಕ್ತಿ ಒಂದು ವಿಧದ ಶಕ್ತಿಯ ರೂಪ. ಹಾಗೆ ಬೇರೆ ಬೇರೆ ರೀತಿಯ ಶಕ್ತಿಯ ರೂಪಗಳಿದ್ದಾವೆ. ಚಲನ ಶಕ್ತಿ, ಯಾಂತ್ರಿಕ ಶಕ್ತಿ, ಅಣುಶಕ್ತಿ, ಜಲಶಕ್ತಿ, ವಾಯುಶಕ್ತಿ, ಸೌರಶಕ್ತಿ ಅಲ್ವಾ? ಪರಮಾಣುವಿನಿಂದ ಸಿಗ್ತಕ್ಕಂತಹ ಶಕ್ತಿ, ಜೈವಿಕ ಶಕ್ತಿ, ಹೀಗೆ ಶಕ್ತಿಯ ರೂಪಗಳು ಅಥವಾ ವಿಧಗಳು ಅನೇಕ ಅಲ್ವಾ? ಅದರಲ್ಲಿ ಈ ವಿದ್ಯುತ್ ಶಕ್ತಿಯೂ ಸಹ ಒಂದು ವಿಧ ಅಥವಾ ರೂಪ. ಇದನ್ನ ನಾವು ಶಕ್ತಿಯ ಅತ್ಯಂತ ಅನುಕೂಲಕರ ರೂಪ ಅಂತ ನಾವು ಕರಿತೀವಿ. ಯಾಕೆಂದ್ರೆ ಈ ವಿದ್ಯುತ್ ಶಕ್ತಿಯನ್ನ ಈ ರೂಪದಿಂದ ಬೇರೆ ರೂಪವಾಗಿ ನಾವು ಪರಿವರ್ತಿಸಬಹುದು. ಈಗ ವಿದ್ಯುತ್ ಶಕ್ತಿಯಿಂದ ಸ್ವಿಚ್ ಹಾಕಿದ್ರೆ ಆ ಯಂತ್ರ ತಿರುಗುತ್ತೆ, ಯಾಂತ್ರಿಕ ಶಕ್ತಿ ಆಯ್ತು. ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಯ್ತು ಅಲ್ವಾ? ಹಾಗೇನೆ ಸ್ವಿಚ್ ಹಾಕಿದ್ರೆ ಐರನ್ ಬಾಕ್ಸ್ ಅದಕ್ಕೆ ವಿದ್ಯುತ್ ಶಕ್ತಿಯನ್ನು ಪಡ್ಕೊಂಡು ಉಷ್ಣ ಶಕ್ತಿಯನ್ನು ಕೊಡುತ್ತೆ ಅಲ್ವಾ? ಅಲ್ಲಿಗೆ ವಿದ್ಯುತ್ ಶಕ್ತಿಯಿಂದ ಉಷ್ಣ ಶಕ್ತಿ ಸಿಕ್ತು, ಶಕ್ತಿ ಬದಲಾವಣೆ ಆಯ್ತು. ಹಾಗೇನೆ ಸ್ವಿಚ್ ಹಾಕಿದ್ರೆ ಬಲ್ಬ್ ಆನ್ ಆಗುತ್ತೆ, ಬೆಳಕನ್ನ ಕೊಡುತ್ತೆ. ಅಲ್ಲಿಗೆ ವಿದ್ಯುತ್ ಶಕ್ತಿಯಿಂದ ಯಾವ ಶಕ್ತಿ ಸಿಕ್ತು? ಬೆಳಕಿನ ಶಕ್ತಿ. ಸೊ ಹೀಗೆ ವಿದ್ಯುತ್ ಶಕ್ತಿಯಿಂದ ಕಾಂತೀಯ ಶಕ್ತಿ ಪಡ್ಕೋಬಹುದು, ಬೆಳಕಿನ ಶಕ್ತಿ ಪಡ್ಕೋಬಹುದು, ಯಾಂತ್ರಿಕ ಶಕ್ತಿ ಪಡ್ಕೋಬಹುದು ಅಲ್ವಾ? ಹೀಗೆ ಹಲವು ರೂಪದ ಶಕ್ತಿಯ ವಿಧಗಳನ್ನ ಪರಿವರ್ತಿಸಬಹುದು ನಾವು ವಿದ್ಯುತ್ ಶಕ್ತಿಯಿಂದ. ಹಾಗಾಗಿ ನಾವು ವಿದ್ಯುತ್ ಶಕ್ತಿಯನ್ನ ಎಲ್ಲ ಶಕ್ತಿಗಳ ಅನುಕೂಲಕರ ರೂಪ ವಿದ್ಯುತ್ ಶಕ್ತಿಯಿಂದ ಕರಿತೀವಿ ಆಯ್ತಾ? ಬೇರೆ ರೂಪಗಳಿಗೆ ಹೋಲಿಸಿದ್ರೆ ಅತ್ಯಂತ ಅನುಕೂಲಕರ ರೂಪವಾಗಿದೆ ಆಯ್ತಾ? ಸೊ ಹೀಗೆ ಆ ವಿದ್ಯುತ್ ಶಕ್ತಿ ಈ ಪಾಠದಲ್ಲಿ ಓಮನ ನಿಯಮವನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಏನು ಓಮನ ನಿಯಮ ಏನ್ ಹೇಳುತ್ತೆ? ಓಮನ ನಿಯಮ ಹೇಳುತ್ತೆ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕ ತಂತಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿತಾ ಇರತಕ್ಕಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಲ್ವಾ? ಹೇಳಿ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕ ತಂತಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೊ ಸ್ಥಿರ ತಾಪದಲ್ಲಿ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕ ತಂತಿಗಳ ಈ ವಾಹಕ ತಂತಿ ಅಂತ ನಾವು ತಿಳ್ಕೊಂಡ್ರೆ ಈ ವಾಹಕ ತಂತಿಗಳ ತುದಿಗಳ ನಡುವಿನ ವಿಭವಾಂತರ ವಿಯು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತೆ? ಅದರ ಮೂಲಕ ಹರಿತಾ ಇರತಕ್ಕಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ, ಅಂದ್ರೆ ಐ ಆಯ್ತಾ? ಸೊ ಎ ಬಿ ಅಂತ ತಿಳ್ಕೊಂಡ್ರೆ ತಂತಿಗಳ ನಡುವಿನ ವಿಭವಾಂತರ ಇದು. ಸೊ ಐ ಅಂದ್ರೆ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ತೀವಿ. ಸೊ ಅದು ಓಮನ ನಿಯಮ ಆಯ್ತಾ? ಇದು ಒಂದು ಥಿಯರಿ. ಸೊ ಹಾಗಾಗಿ ಇದ್ರ ಮೇಲೆ ಲೆಕ್ಕಗಳು ಬರುವ ಸಾಧ್ಯತೆ ಇದೆ, ಪ್ರಶ್ನೆಗಳು ಸಹ ಮುಖ್ಯವಾಗಿ ಬರುವ ಸಾಧ್ಯತೆ ಇದೆ ಪರೀಕ್ಷೆ. ಸೊ ಆದ್ರಿಂದ therefore V is directly proportional to I. V is directly proportional to I ಮೊದಲು, ನಂತರ R ಒಂದು ಕಾನ್ಸ್ಟೆಂಟ್ ಅಂದ್ರೆ ಒಂದು ಸ್ಥಿರಾಂಕ, ಅದನ್ನ ಸೇರಿಸ್ತೀವಿ. ಸೊ ಹಾಗಾಗಿ V ನೇರವಾಗಿ I into R. ಸೊ ಇದು ಓಮನ ನಿಯಮ ಅಂತ ಹೇಳ್ತೀವಿ. ಇಲ್ಲಿ R ಅನ್ನೋದು ರೋಧ, ಆ ವಾಹಕ ತಂತಿಯ ರೋಧ.
ವಾಹಕ ತಂತಿಯ ಒಂದು ಗುಣ, ತಂತಿಯ ಒಂದು ಗುಣ ಅಥವಾ ವಸ್ತುವಿನ ಒಂದು ಗುಣ ರೋಧ, ವಿದ್ಯುತ್ ರೋಧ ಅಥವಾ ರೋಧ ಅನ್ನೋದು. ಸೊ ಅದು ಒಂದು ಸ್ಥಿರಾಂಕ ಆಗಿರುತ್ತೆ. ಹಾಗಾಗಿ ಓಮನ ನಿಯಮವನ್ನು ನಾವು ಈ ರೀತಿ ವಿಶ್ಲೇಷಿಸಬಹುದು, ಈ ರೀತಿ ಬರೀಬಹುದು. ಸೊ V is equal to IR. ಅಲ್ಲಿ V ಅಂದ್ರೆ ವಿಭವಾಂತರ, I ಅಂದ್ರೆ ವಿದ್ಯುತ್ ಪ್ರವಾಹ, R ಅಂದ್ರೆ ರೋಧ. ಈಗ ಸರಿ, ವಿಭವಾಂತರದ ಏಕಮಾನ ಯಾವುದು? ವಿಭವಾಂತರ ಇದರ ಏಕಮಾನ ವೋಲ್ಟ್, ವಿ ಅಂತ ಕರಿತೀವಿ, ವೋಲ್ಟ್ ಅಲ್ವಾ? ಸೊ ಹಾಗಾದ್ರೆ ವಿದ್ಯುತ್ ಪ್ರವಾಹದ ಏಕಮಾನ ವಿದ್ಯುತ್ ಪ್ರವಾಹದ ಏಕಮಾನ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್, ಇದನ್ನ ಸೂಚಿಸ್ತೀವಿ ಆಂಪಿಯರ್ ಅಲ್ವಾ? ಸೊ ಆರ್ ಅಂತ ಇದೆ. ಸೊ ವಿದ್ಯುತ್ ರೋಧ ಅಥವಾ ರೋಧ ಅಂತ ಹೇಳ್ತೀವಿ ಆರ್. ಸೊ ಇದರ ಏಕಮಾನ ಓಂ. ವಿದ್ಯುತ್ ರೋಧ ಅಥವಾ ರೋಧದ ಏಕಮಾನ ಓಂ. ಸಿಂಬಾಲಿಕ್ ಆಗಿ ನಾವು ಈ ರೀತಿ ಬರಿತೀವಿ, ಸಾಂಕೇತಿಕವಾಗಿ ಈ ರೀತಿ ಸೂಚಿಸ್ತೀವಿ. ವಿದ್ಯುತ್ ರೋಧದ ಏಕಮಾನ ಓಂ ಆಗಿದ್ದು ಅದನ್ನು ಸಾಂಕೇತಿಕವಾಗಿ ಈ ರೀತಿ ಬರೀತೀವಿ, ಆಯ್ತಾ? ಸೊ ಹೀಗೆ ಅವುಗಳ ಏಕಮಾನಗಳು. ಸೊ ಇವನ್ನ ಅಳಿತಕ್ಕಂಥ ಉಪಕರಣಗಳು ಬೇರೆ. ವಿಭವಾಂತರಗಳನ್ನು ಅಳಿಲಿಕ್ಕೆ ನಾವು ವೋಲ್ಟ್ ಮೀಟರ್ ಅನ್ನು ಬಳಸ್ಕೊಳ್ತೀವಿ, ಇದು ಏಕಮಾನ. ಸೊ ಉಪಕರಣ ವೋಲ್ಟ್ ಮೀಟರ್ ಅನ್ನೋದು ವಿಭವಾಂತರವನ್ನು ಅಳಿಲಿಕ್ಕೆ ಇರ್ತಕ್ಕಂಥ ಉಪಕರಣ. ಹಾಗೇನೆ ಈ ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಇರ್ತಕ್ಕಂಥ ಉಪಕರಣ ಅಮ್ಮೀಟರ್. ಸೊ ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಇರ್ತಕ್ಕಂಥ ಉಪಕರಣ ಅಮ್ಮೀಟರ್. ಹಾಗೇನೆ ವಿದ್ಯುತ್ ರೋಧವನ್ನು ಅಳಿಲಿಕ್ಕೆ ಇರ್ತಕ್ಕಂಥ ಉಪಕರಣ ಯಾವುದು? ಓಮ್ ಮೀಟರ್ ಅಲ್ಲ. ಓಮ್ ಮೀಟರ್ ಯಾವುದು? ರೋಧಶೀಲತೆಗೆ. ರೋಧವನ್ನು ಅಳಿಲಿಕ್ಕೆ ಇರ್ತಕ್ಕಂಥದ್ದು ಪರಿವರ್ತಿತ ರೋಧವನ್ನು ಅಳಿಲಿಕ್ಕೆ ಸೊ ರಿಯೋಸ್ಟಾಟ್ ಅಂತ ಬರುತ್ತೆ. ರಿಯೋಸ್ಟಾಟ್ ಪರಿವರ್ತಿತ ರೋಧವನ್ನು ಅಳಿಲಿಕ್ಕೆ ಇರ್ತಕ್ಕಂಥ ಉಪಕರಣ ರಿಯೋಸ್ಟಾಟ್ ಆಯ್ತಾ? ಸೊ ಹಾಗೆ ಪರಿವರ್ತಿತ ರೋಧವನ್ನು ಅಳಿಲಿಕ್ಕೆ ಇರ್ತಕ್ಕಂತಹ ಒಂದು ಉಪಕರಣ ಅಂತಂದ್ರೆ ರಿಯೋಸ್ಟಾಟ್. ಸೊ ಹೀಗೆ ಅವುಗಳ ಉಪಕರಣಗಳು, ಅವುಗಳ ಏಕಮಾನಗಳು ಆಯ್ತಾ? ಈ ಓಮನ ನಿಯಮದ ಆಧಾರದ ಮೇಲೆ ಲೆಕ್ಕಗಳು ಬರ್ತವೆ. ಓಮನ ನಿಯಮದ ಆಧಾರದ ಮೇಲೆ ಲೆಕ್ಕಗಳು ಬರ್ತವೆ. ಒಂದು ಲೆಕ್ಕವನ್ನು ಬರ್ಕೊಡ್ರಿ. ಹೀಟರ್ನ ಬೋರ್ಡ್ನ ಬರ್ತೀನಿ. ಹೀಟರ್ನ ಸುರುಳಿಯ ರೋಧವು ಬರ್ಕೊಡ್ರಿ ನೀವು. ಹೀಟರ್ನ ಸುರುಳಿಯ ರೋಧವು ಹೀಟರ್ನ ಸುರುಳಿಯ ರೋಧವು 20 ಓಮ್ ಆದರೆ 220 ವೋಲ್ಟ್ ಮೂಲದಿಂದ 220 ವಿ ಮೂಲದಿಂದ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಲೆಕ್ಕ ಬರ್ಕೊಂಡ್ರೆ ಯಾವುದೋ ಒಂದು ಹೀಟರ್ನ ಸುರುಳಿಯ ರೋಧ ಎಷ್ಟಿದೆ? 20 ಓಮ್ ಇದೆ. 20 ಓಮ್ ಇದೆ.
ಆಗ ಆ 220 ವೋಲ್ಟ್ ಮೂಲದ ವಿಭವಾಂತರವನ್ನು ಹೊಂದಿರತಕ್ಕಂತಹ ಮೂಲದಿಂದ ಆ ವಿದ್ಯುತ್ ಹೀಟರ್ ಸುರುಳಿಯ ಮೂಲಕ ಎಷ್ಟು ಪ್ರಮಾಣದ ವಿದ್ಯುತ್ ಅನ್ನ ಪಡ್ಕೊಳ್ಳುತ್ತೆ, ಸೆಳೆಯುತ್ತೆ ಅಥವಾ ಬಳಸ್ಕೊಳ್ಳುತ್ತೆ ಅಂತ ಲೆಕ್ಕ ಹಾಕ್ಬೇಕು. ಏನ್ ಕಂಡುಹಿಡಿಯಬೇಕು ಅನ್ನೋದು ಅಲ್ಲಿ ಸ್ಪಷ್ಟವಾಗಿದೆ. ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಬೇಕು, ಎಷ್ಟನ್ನ ಬಳಸ್ಕೊಳ್ಳುತ್ತೆ. ಸೊ ಹಾಗಾಗಿ ಮೊದಲು ದತ್ತಾಂಶವನ್ನು ಬರ್ಕೋಬೇಕು. ಸೊ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೋಬೇಕು. ದತ್ತಾಂಶ ಏನ್ ಕೊಟ್ಟಿದ್ದಾರೆ? ಒಂದು ರೋಧ ಕೊಟ್ಟಿದ್ದಾರೆ ಅಲ್ವಾ, ವಿದ್ಯುತ್ ರೋಧವನ್ನ ಕೊಟ್ಟಿದ್ದಾರೆ. ಆರ್ ಇಸ್ ಈಕ್ವಲ್ ಎಷ್ಟು? 20 ಓಮ್ ನಷ್ಟಿದೆ. ಮತ್ತೆ ವಿಭವಾಂತರ ಕೊಟ್ಟಿದ್ದಾರೆ, ವಿಭವಾಂತರ ವಿ ಅನ್ನ ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಎಷ್ಟು? 220 ವೋಲ್ಟ್ ನಷ್ಟು ಇದೆ. ಏನನ್ನ ಕಂಡುಹಿಡಿಯಬೇಕು? ಸುಳ್ಳು ಮೂಲಕ ಸೆಳೆಯುವ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಬೇಕು. ವಿದ್ಯುತ್ ಪ್ರವಾಹ ಎಷ್ಟು ಅನ್ನೋದನ್ನು ಕಂಡುಹಿಡಿಯಬೇಕು ಅಲ್ವಾ. ಸೊ ಐ ಇಸ್ ಈಕ್ವಲ್ ಟು ವಾಟ್ ಅಂದ್ರೆ ವಿದ್ಯುತ್ ಪ್ರವಾಹ ಎಷ್ಟನ್ನ ಸೆಳೆಯುತ್ತೆ ಆ ಹೀಟರ್ ಅಲ್ಲಿ, ವಾಟ್ ಹೀಟರ್ ಎಷ್ಟನ್ನ ಸೆಳೆಯುತ್ತೆ ಅಥವಾ ಬಳಸ್ಕೊಳ್ಳುತ್ತೆ ಅಂತ. ಸೆಳೆಯುತ್ತೆ ಅಂದ್ರೆ ಬಳಸ್ಕೊಳ್ಳುತ್ತೆ. ಸೊ ನಮಗೆ ಓಮನ ನಿಯಮ ಗೊತ್ತು, ಸೂತ್ರಗಳು ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ. ಸೂತ್ರ ಗೊತ್ತು. ಓಮನ ನಿಯಮದ ಪ್ರಕಾರ ಸೂತ್ರ ಏನಿರುತ್ತೆ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಲ್ವಾ. ಸೊ ಇಲ್ಲಿ ನಾವು ಏನನ್ನ ಕಂಡುಹಿಡಿಯಬೇಕು? ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಬೇಕು. ಹಾಗಾಗಿ ನಾವು ಐ ಅನ್ನ ಅಲ್ಲೇ ಉಳಿಸ್ಕೊಂಡು ಈ ಆರ್ ಅನ್ನ ಈಕ್ವಲ್ಸ್ ಈಚೆ ಹಾಕೋಣ, ಅಥವಾ ಅದನ್ನು ಈ ರೀತಿ ಬರೆಯಬಹುದು. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತಾನು ಬರೆಯಬಹುದು ಅಲ್ವಾ. ಆ ರೀತಿ ಬರೆಯಬಹುದು. ಸೊ ಈಗ ವಿ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ? 220. ಆ ಬೆಲೆನ ಅದೇ ಹಾಕಿಯಲ್ಲಿ 220 ಏನು ವೋಲ್ಟ್ ವಿಭವಾಂತರ ಆಯ್ತಾ. ನಂತರ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? ಬೆಲೆ ಕೊಟ್ಟಿದ್ದಾರೆ 20 ಓಮ್ ನಷ್ಟು ಅಲ್ವಾ. 20 ಓಮ್ ನಷ್ಟು ಬೆಲೆಯನ್ನ ಕೊಟ್ಟಿದ್ದಾರೆ. ಸೊ ಈಗ ಈ 20 ಓಮ್ ನಿಂದ 220 ವೋಲ್ಟ್ ಅನ್ನ ಡಿವೈಡ್ ಮಾಡಬೇಕು, ಅಂದ್ರೆ ಭಾಗಿಸಬೇಕು. 20 ಮಾಡಿ ಎಷ್ಟು ಬರುತ್ತೆ? 11 ಎಷ್ಟು ಬರುತ್ತೆ? 0.0 ವೋಲ್ಟ್. ಎರಡು ಒನ್ಲಿ ಹಾ ಎಷ್ಟಾದಿಗೆ? ಎರಡು ಒನ್ಲಿ ಮತ್ತೆ 11 ಎರಡ್ಲಿ 22 ಅಲ್ವಾ. ಎರಡು ಒನ್ಲಿ ಅಲ್ಲಿಗೆ 2 11 22 ಅಲ್ವಾ. ಹಾಗಾಗಿ 11 ಏನು? 11 ಏನು? ಐ ವಿದ್ಯುತ್ ಪ್ರವಾಹದ ಏಕಮಾನ ಹಾಕ್ಬೇಕಲ್ಲಿ. 11 ಏನು? ಐ ಸರಿ. ಐನ ಏಕಮಾನ ಅಂದ್ರೆ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು? ಅಮ್ಮೀಟ್ರ. ಅಮ್ಮೀಟ್ರ್ ಉಪಕರಣ. ವಿದ್ಯುತ್ ಪ್ರವಾಹ ಅಳೆಯುವ ಉಪಕರಣ ಅಮ್ಮೀಟ್ರ್. ಏಕಮಾನ ಯಾವುದು? ಆಂಪಿಯರ್. ಇಲ್ಲಿದೆ ವಿದ್ಯುತ್ ಪ್ರವಾಹದ ಏಕಮಾನ ಐ ಆಂಪಿಯರ್. ಇದು ಅಮ್ಮೀಟ್ರು, ಅದು ಉಪಕರಣ. ನಾನು ಅದೇ ಹೇಳ್ತೀನಿ, ಡಿಫರೆನ್ಸ್ ಕರೆಕ್ಟಾಗಿ ತಿಳ್ಕೊಳ್ರಿ. ಉಪಕರಣ ಬೇರೆ, ಅದರ ಏಕಮಾನ ಬೇರೆ. ವಿದ್ಯುತ್ ಪ್ರವಾಹದ ಏಕಮಾನ ಅಮ್ಮೀಟರ್, ಸಾರಿ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್, ಉಪಕರಣ ಅಮ್ಮೀಟರ್ ಆಯ್ತಾ. ಅದೇ ತರ ವಿಭವಾಂತರದ್ದು ಏಕಮಾನ ವೋಲ್ಟ್, ಉಪಕರಣ ಅಂದ್ರೆ ವೋಲ್ಟ್ ಮೀಟರ್. ಸೊ ಹಾಗೆ ಇಲ್ಲಿ ನಮಗೆ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಹಾಗಾಗಿ ನಮ್ಗೆ ಎಷ್ಟು ಸಿಕ್ಕಿದೆ? 11 ಆಂಪಿಯರ್ ಸಿಕ್ತು, ಅದು ಉತ್ತರ. ಸೊ ಹಾಗಾಗಿ 11 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹನ ಆ ಸುರುಳಿ ಅಂದ್ರೆ ವಾಟರ್ ಹೀಟರ್ ನ ಸುರುಳಿ ಬಳಸ್ಕೊಳ್ಳುತ್ತೆ. ಅದಾಯ್ತಾ? ಗೊತ್ತಾಯ್ತಾ? ಲೆಕ್ಕ ಅರ್ಥ ಆಯ್ತಲ್ಲ? ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಕಳಿಸ್ಲಾ ಇದನ್ನ? ಬರ್ಕೊಳ್ಳಿ. ಒಂದು ವಿದ್ಯುತ್ ಹೀಟರ್ ಪುಟ ಸಂಖ್ಯೆ 102ರಲ್ಲಿ ಉದಾಹರಣೆ 11.4 ಅದರಲ್ಲಿ
ಬೆಲೆಗಳನ್ನು ಬದಲಾವಣೆ ಮಾಡ್ತೀನಿ. ಅದೇ ಲೆಕ್ಕ ಸ್ವಲ್ಪ ಚೇಂಜ್ ಮಾಡ್ತೀನಿ. ಒಂದು ವಿದ್ಯುತ್ ಹೀಟರ್ ಅದರಂತೆ ಬರ್ತಾ ಹೋಗ್ರಿ. ವಿದ್ಯುತ್ ಮೂಲದಿಂದ 6 ಆಂಪಿಯರ್ ಅಷ್ಟೇ ಬದಲಾವಣೆ. ಉಳಿದೆಲ್ಲ ಸೇಮ್ ಬರ್ತದೆ. ಉಳಿದೆಲ್ಲ ಸೇಮ್ ಬರ್ಕೊಡ್ರಿ. 6 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ 6 ಆಂಪಿಯರ್ ಅಂತ ಬರ್ಕೊಡ್ರಿ. ಉಳಿದೆಲ್ಲ ಸೇಮ್ ಬರ್ಕೊಡ್ರಿ. ಬರ್ಕೊಂಡಾದ್ಮೇಲೆ ಹೇಳಿ. ಎಕ್ಸಾಮಿಗೆ ಲೆಕ್ಕ ಬರುತ್ತೆ. ಈ ಓಮ್ ನಿಯಮದ ಮೇಲೆ ಲೆಕ್ಕ ಬರ್ತವೆ. ಗೊತ್ತಿರಲಿ, ನಿಯಮ ಕೇಳ್ಬೋದು, ಇಲ್ಲ ನಿಯಮದ ಮೇಲೆ ಸೂತ್ರವನ್ನು ಗೊತ್ತಿದ್ರೆ ಲೆಕ್ಕ ಮಾಡ್ಬೋದು. ಸೊ ಹಾಗಾಗಿ ನೋಡ್ಕೋಬೇಕು. ತಾಯಿ ನೋಡ್ರ ಅಂತ ಹೇಳಿದ್ದಲ್ಲ, ಈಗ ನೀವು ಹುಡುಕಕ್ಕೂ ಗೊತ್ತಾಗಲಿಲ್ಲ ತಾಯಿ. ಇದೇ ಲೆಕ್ಕ. ಇಲ್ಲಿರೋದು 4 ಆಂಪಿಯರ್ ಇದೆ, ಅಲ್ಲಿ 6 ಆಂಪಿಯರ್. ಇದೆಲ್ಲ ಸೇಮ್. ಪುಟ ಸಂಖ್ಯೆ ಹೇಳಿದ್ದಲ್ಲ ಅವಾಗಲೇ ನಾವು ಬರ್ಕೊಂಡ್ಯಾ? ಯಾವ್ದವ ಈಗ ಬರ್ಬೇಕಲ್ಲ, ಬರ್ಕೊಳ್ಳೋದು ಬರ್ಕೊಂಡಾದ್ಮೇಲೆ ದತ್ತಾಂಶ ಬರ್ಕೊಂಡ್ಯಾ? ಬರ್ಕೊಂಡು ಹಂಗೆ ಕುಕ್ಕ ಚಾಲ. ಇಲ್ಲ ನೀನು ಮಾಡ್ತೀಯ, ಒಂದು ಮಾಡ್ತೀಯ ಮಾಡಬಾ ಬರವಾ? ಪೆನ್ಸಿಲ್ ಯಾವ್ದು ನೀನು ತಕೋ ಹೊರಗಡೆ ಬರ್ಕೊಂಡಾಯ್ತಾ? ಬರ್ಕೊಳ್ಳಿ. ಇಲ್ಲಿ 6 ಆಂಪಿಯರ್. ಉಳಿದೆಲ್ಲ ಸೇಮ್. ಬರ್ಕೊ ಆಯ್ತೇನ್ರ? ಬರ್ಕೊಳ್ಳಲ್ಲ, ಏನು ಬರ್ಕೊಳ್ಳಿ ಎಷ್ಟು ಆಯ್ತಾ? ದತ್ತಾಂಶ ಬರ್ಕೊ. ಮಾಡ್ತೀಯಾ? ಬಾ ಚಾಕಿಸ್ಕೋ. ದತ್ತಾಂಶ ಬರ್ಕೋ. ನಿನಗೆ ಬೇಕು ಅಂದ್ರೆ ಅದನ್ನ ಇಟ್ಕೋಬೇಕಾರೆ ನಿನ್ನ ಗೈಡೆನ್ಸ್ಗೆ. ಚಾಕಿಸ್ಕೋ. ಅಲ್ಲಿಗೆ ರೋಧವನ್ನ ಕಂಡುಹಿಡ್ಕೊಂಡೆ. 1ನೇ ಹಂತ. 2ನೇ ಹಂತ ಈಗ ಅದ್ರ ಮೂಲಕ ಏನಿದೆ ಮುಂದಕ್ಕೆ ಏನು ಗೊತ್ತಿದೆ, ಏನಿದೆ ಅಲ್ವಾ ನೋಡಿ ಇಲ್ಲಿ. ರೋಧವನ್ನ ಕಂಡುಹಿಡ್ಕೊಂಡೆ. ಮುಂದಕ್ಕೆ ಎಷ್ಟು 60 ವಿಭವಾಂತರವನ್ನ 60 ವೋಲ್ಟ್ನಿಂದ 120ಕ್ಕೆ ಹೆಚ್ಚಿಸಿದೀವಿ. 120ಕ್ಕೆ ಹೆಚ್ಚಿದೀವಿ. ಅದಕ್ಕೆ ಬರ್ತೀವಿ ಇಲ್ಲೇನೆ. ಇಲ್ಲಿ 60 ವೋಲ್ಟ್ ಇದ್ದಲ್ವಾ, ವಿ ಬೇಕು. 60ರಿಂದ 120ಕ್ಕೆ ಹೆಚ್ಚಿದೀವಿ. ಓಕೆ. ಅವಾಗ ಆರ್ ಎಷ್ಟಿತ್ತು? ಇಲ್ಲಿ 6. ಹೌದು, ವೆರಿ ಗುಡ್. ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು? ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಸೂತ್ರದಂತ
V is equal to IR. I ನಲ್ಲೇ ಉಳಿಸ್ಕೋ V by R. ಓಕೆ ಎಷ್ಟು ಬಂತು? 10 ಓನ್ಲಿ. ಹಾ 0 ಹೊಡಿಯಪ್ಪ, ಮುಗಿದ ಅಷ್ಟು ಸಿಗುತ್ತೆ. 0 ಹೊಡಿ. ಉಳಿದೆಷ್ಟು ಮೇಲೆ ಅಷ್ಟೇ ಅಷ್ಟೇ ಬರೀ. ಎಷ್ಟು ಕಲ್ಲಿಗೆ? ಹಾ 12 ಆಂಪಿಯರ್. ಸರಿ ಬರೀ ಇಷ್ಟು ಲೆಕ್ಕ ಗೊತ್ತಾಯ್ತಾ? ವೆರಿ ಗುಡ್. ಸರಿ ಕುತ್ಕೊಳ್ಳೋಣ, ಕರ್ಕೊಂಡು ಅಷ್ಟೇ. ಮೊದಲು ನಾವು ಎಷ್ಟು ರೋಧ ಉಂಟಾಗುತ್ತೆ ಅಂತ ಕಂಡುಹಿಡಿಯಬೇಕು, ಕಂಡುಹಿಡಿದ್ರು ಅಲ್ವಾ? ವಿ ಅನ್ನ ಕೊಟ್ಟಾರೆ 60 ವೋಲ್ಟ್, ವಿ ಅನ್ನ ಕೊಟ್ಟಿದ್ದಾರೆ. ನಂತರ ಆರ್, ಇಲ್ಲಿ ಆರ್ ಅನ್ನ ಕಂಡುಹಿಡಿಯಬೇಕು. ಇಲ್ಲಿ ಬರೆದ್ಬಿಟ್ಟಲ್ಲ, ಇಲ್ಲಿ ಕಂಡುಹಿಡಿಯಬೇಕು. ಐ ಕೊಟ್ಟಿದ್ದಾರೆ 6 ಆಂಪಿಯರ್ಸ್, ಆರ್ ಕಂಡುಹಿಡಿಯಬೇಕು. ಸೊ ಸೂತ್ರ ಗೊತ್ತು, ವಿ ಇಸ್ಕೊಟ್ಟ ಯಾರು ಸೂತ್ರ ಗೊತ್ತು. ಸೊ ಆರ್ ಅನ್ನ ಉಳಿಸ್ಕೊಂಡ್ರೆ ವಿ ಬೈ ಐ. ಸೊ ವಿ ಅಂತಂದ್ರೆ 60 ವೋಲ್ಟ್ ಇದೆ, 60. ಆ ಐ ವಿದ್ಯುತ್ ಪ್ರವಾಹ ಎಷ್ಟು? 6 ಆಂಪಿಯರ್ ಹಾಕೊಂಡ್ರು. ಸೊ 10 60, ಅಲ್ಲಿಗೆ ರೋಧ ಎಷ್ಟು ಸಿಕ್ತು? 10 ಓಮ್ನಷ್ಟು ಸಿಕ್ತು. ಆಯ್ತಾ? ನಂತರ ಆ ವಿಭವಾಂತರವನ್ನ 60 ವೋಲ್ಟ್ ನಿಂದ 120ಕ್ಕೆ ಹೆಚ್ಚಿಸಿದಾಗ ಎಷ್ಟು ಪ್ರಮಾಣದ ವಿದ್ಯುತ್ ಖರ್ಚಾಗುತ್ತೆ ಅಂತ ಕಂಡುಹಿಡಿಯಬೇಕು. ಹಾಗಾಗಿ 120 ವೋಲ್ಟ್ ಸಿಕ್ತು, ರೋಧ ನಮಗೆ ಇಲ್ಲಿ ಸಿಕ್ತು 10 ಓಮ್. ಹಾಗಾಗಿ ಐ ಅಂದ್ರೆ ವಿದ್ಯುತ್ ಪ್ರವಾಹನ ಕಂಡುಹಿಡಿಯಬೇಕು. ಅದನ್ನ ಸೂತ್ರ ಹಾಕೊಂಡ್ರು, ವಿ ಇಸ್ ಈಕ್ವಲ್ ಟು IR. ಏನನ್ನ ಕಂಡುಹಿಡಿಯಬೇಕು? ಐ ಅನ್ನ ಕಂಡುಹಿಡಿಯಬೇಕು. ಹಾಗಾಗಿ ರೋಧ ಆರ್ ಅನ್ನ ಈ ಕಡೆ ಹಾಕಿದ್ರೆ, ಸೊ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ವಿ ಅಂದ್ರೆ ಬೆಲೆ ಗೊತ್ತು ನಮಗೆ 120 ವೋಲ್ಟ್. ಆಯ್ತಾ? ಹಾಗೇನೆ ಆರ್ ಅಂದ್ರೆ ಬೆಲೆ ಗೊತ್ತು 10 ಓಮ್ ಹಾಕೊಂಡ್ರು. ಸೊ 0 ಮಾಡಿದ್ರೆ ಮೇಲೆ ಉಳಿಯೋದು 12, ಅಥವಾ 10 12 120 ಅಲ್ವಾ? 10 12 120. ಸೊ ಹಂಗಾಗಿ 12 ಓಮ್ ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹವನ್ನ ಅದು ಬಳಸ್ಕೊಳ್ಳುತ್ತೆ. 12 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹನ ವಿದ್ಯುತ್ ಹೀಟರ್ ಬಳಸಿಕೊಳ್ಳುತ್ತೆ ಅನ್ನೋದು ಆನ್ಸರ್. ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ಕೊಡೋದು. ಇಷ್ಟಿದ್ರೆ 3 ಮಾರ್ಕ್ಸ್. 2 ಅಂತ ಇದೆ. ಒಂದೇ ಅಂತ ಇಲ್ಲಿ ರೋಧವನ್ನ ಕಂಡುಹಿಡಿಯಬೇಕು. ನಂತರ ಎಷ್ಟು ವಿದ್ಯುತ್ ಪ್ರವಾಹನ ಬಳಸ್ಕೊಳ್ಳುತ್ತೆ ಅನ್ನೋದು ಕಂಡುಹಿಡಿಯಬೇಕು. ಹಾಗಾಗಿ 3 ಮಾರ್ಕ್ಸ್ ಸಿಗುತ್ತೆ. ಆಯ್ತಾ? ಆ ಸ್ಟೆಪ್ಸ್ಗೆ ಸೂತ್ರ ಹಾಕೊಂಡು ಸಾಕು 1 ಮಾರ್ಕ್ಸ್ ಕೊಡ್ತಾರೆ. ಸ್ಟೆಪ್ಸ್ ಹಾಕಿ ಬಂದರೆ ಆನ್ಸರ್ ಬಂದರೆ 1 ಮಾರ್ಕ್ಸ್ ಕೊಡ್ತಾರೆ. ಆಯ್ತಾ? ಯಾಕೆ ಆಯ್ತಾ? ಆಯ್ತಾ? ಬರ್ಕೊಂಡ್ರಾ? ಅಳಿಸ್ವಾ? ಅಳಿಸ್ಕೊಂಡು ಹೋಗ. ನೀಟಾಗಿ ಅಳಿಸ್. ನೆಕ್ಸ್ಟು ಈ ವಿದ್ಯುತ್ ರೋಧಕಗಳಿದಾವಲ್ಲ, ಅವುಗಳ ಜೋಡಣೆ ನೋಡೋಣ. ವಿದ್ಯುತ್ ರೋಧಕಗಳ ಜೋಡಣೆ ಸರಣಿಯಲ್ಲಿ ಜೋಡಿಸಿದ್ರೆ ಹೇಗೆ ಬರ್ತದೆ, ಮತ್ತೆ ಸಮಾಂತರವಾಗಿ ಜೋಡಿಸಿದ್ರೆ ಅಳಿಸು, ಎಲ್ಲ ಅಳಿಸು. ಸಮಾಂತರ ಜೋಡಣೆ, ಸಮಾಂತರವಾಗಿ ರೋಧಕಗಳನ್ನ ಜೋಡಣೆ ಮಾಡಿದ್ರೆ ಹೇಗೆ ಕಂಡು ಬರುತ್ತೆ ವಿದ್ಯುತ್ ಮಂಡಲದಲ್ಲಿ. ಸೊ ಆ ಚಿತ್ರಗಳು ಪರೀಕ್ಷೆಗಿದೆ, 2 ಮಾರ್ಕ್ಸಿಗೆ ಬರಲಿಕ್ಕೆ ಕೊಡ್ತಾರೆ. ಸರಣಿಯಲ್ಲಿ ವಿದ್ಯುತ್ ರೋಧಕಗಳನ್ನ ಜೋಡಿಸಿದಂತಹ ಚಿತ್ರ ಬರೀ, ಹಾಗೆ ಸಮಾಂತರವಾಗಿ ಜೋಡಿಸಿರ್ತಕ್ಕಂತಹ ರೋಧಕಗಳ ಚಿತ್ರಣ ಬರೀ ಅಂತ ಕೊಡ್ತಾರೆ. ಹಾಗಾಗಿ ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಓದಬೇಕು. ಒಂದು ಸರಣಿದು, ಮತ್ತೊಂದು ಸಮಾಂತರ.
ನೋಡ್ಕೊಂಡ್ರೆ ಶುಷ್ಕಕೋಶ ಇದು ರೋಧಕ 1, ರೋಧಕ 2 ಆಯ್ತು, ರೋಧಕ 3 ಆಯ್ತು. ಸೊ ಇವುಗಳನ್ನ ಸರಣಿಯಲ್ಲಿ ಜೋಡಿಸಿ, ಅಂದ್ರೆ ಒಂದರ ಪಕ್ಕದಲ್ಲಿ ಒಂದು ಜೋಡಿಸಿ ಅಲ್ವಾ. ಈಗ ವಿದ್ಯುತ್ ಪ್ರವಾಹ, ವಿದ್ಯುತ್ ಪ್ರವಾಹ ಶುಷ್ಕಕೋಶ, ಶುಷ್ಕಕೋಶ ಅಂದ್ರೆ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನ ಜೋಡಿಸಿರ್ತಕ್ಕಂಥದ್ದು, ಡ್ರೈ ಸೆಲ್ ಅಂತಕ್ಕಂಥದ್ದು ಶುಷ್ಕಕೋಶ. ಸೊ ಈ ಕಡೆ ಪ್ಲಸ್, ಈ ಕಡೆ ಮೈನಸ್ ಇದೆ, ಮೈನಸ್. ಸೊ ಹಾಗಾಗಿ ಐಯನ್ನು ಈ ಮಾರ್ಕ್ನಲ್ಲಿ ಅಂದರೆ ಮೇಲ್ಮುಖವಾಗಿ ತೋರಿಸ್ತೀವಿ, ಅಂದರೆ ಈ ದಿಕ್ಕಿನಲ್ಲಿ ಚಲಿಸುತ್ತೆ ಅಂದರೆ ವಿದ್ಯುತ್ ಪ್ರವಾಹದ ಈ ಮೂಲಕವಾಗಿ ಚಲಿಸಿ ಈ ಮೂಲಕವಾಗಿ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ರೋಧಕಗಳನ್ನ ಸರಣಿಯಲ್ಲಿ ಅಂದರೆ ಒಂದರ ಪಕ್ಕದಲ್ಲಿ ಒಂದರಲ್ಲಿ ಜೋಡಿಸಿದ್ದೀವಿ ಅಲ್ವಾ. ಆರು ಎ ಅಂದರೆ ಅಮ್ಮೀಟರ್, ಎ ಅಂದ್ರೇನು ಅಮ್ಮೀಟರ್, ಪ್ಲಸ್ ಮೈನಸ್. ಹಾಗೆ ಅದನ್ನು ಸಹ ಸರಣಿಯಲ್ಲಿ ಯಾವಾಗಲೂ ಸಹ ಪ್ರಭಾವದಲ್ಲಿ ಅದನ್ನ ಇದರಲ್ಲಿ ಈ ರೀತಿಯೇ ಜೋಡಿಸಿರ್ತೀವಿ. ಮತ್ತೆ ಬಿ ಇದೆಯಲ್ಲ, ಬಿ ಅಂತಂದ್ರೆ ವೋಲ್ಟ್ ಮೀಟರ್ ಇದೆಯಲ್ಲ, ಅದನ್ನು ಸಹ ಸರಣಿಯಲ್ಲಿ ಜೋಡಿಸಿರ್ತೀವಿ. ಅಲ್ಲಿ ಅದು ಇದಿರ್ತದೆ ವೋಲ್ಟ್ ಮೀಟರ್. ಯಾವಾಗಲೂ ಸಹ ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ನ ಸರಣಿಯಲ್ಲೇ ಜೋಡಿಸುತ್ತಾರೆ. ಸರಣಿಯಲ್ಲೇ ಮೇನ್ ಅಂದ್ರೆ ಅರ್ಥ ಏನು, ಒಂದರ ಪಕ್ಕದಲ್ಲಿ ಒಂದರಂತೆ ಜೋಡಿಸಿರ್ತಾರೆ ಆಯ್ತಾ. ಪ್ಲಸ್ ಮೈನಸ್ ವೋಲ್ಟ್ ಮೀಟರ್ ಇದು ಏನಿದು ಸರಣಿಯಲ್ಲಿ ರೋಧಕಗಳ ಸರಣಿ ಜೋಡಣೆ, ರೋಧಕಗಳ ಸರಣಿ ಜೋಡಣೆ. ಸರಣಿ ಜೋಡಣೆ ಹಾಗೆಯೇ ಸಮಾಂತರ ಜೋಡಣೆ ನೋಡೋಣ. ಸಮಾಂತರ ಜೋಡಣೆ ಚಿತ್ರ. ಸಮಾಂತರ ಜೋಡಣೆಯಲ್ಲಿ ರೋಧಕಗಳನ್ನ ಒಂದರ ಕೆಳಗೆ ಒಂದು, ಒಂದನೇ ರೋಧಕ R1, ಅದರ ಕಡೆ ಮತ್ತೊಂದು ರೋಧಕ, ಇದು R2, ಅದರ ಕೆಳಗೆ ಮತ್ತೊಂದು ರೋಧಕ R2. ಸೊ ಹೀಗೆ ರೋಧಕಗಳನ್ನ ಒಂದರ ಕೆಳಗೆ ಒಂದು, ಈ ಬೆಂಚು ಆ ಬೆಂಚು ಆ ಬೆಂಚು ಇದ್ದ ಹಾಗೆ ಆಯ್ತಾ. ಸೊ ಸಮಾಂತರವಾಗಿ ಜೋಡಿಸಿರ್ತಕ್ಕಂಥದ್ದು. ಇಲ್ಲೂ ಸಹ ಸರಣಿಯಲ್ಲೇನೆ ವೋಲ್ಟ್ ಮೀಟರ್ನ ಜೋಡಿಸ್ಬೇಕು, ಜೋಡಿಸ್ತೀವಿ ವೋಲ್ಟ್ ಮೀಟರ್ನ. ನಂತರ ಅಮ್ಮೀಟರ್, ಸೊ ಇಲ್ಲಿ ಅಮ್ಮೀಟರ್ ಜೊತೆಗೆ ಕೋಶ, ಶುಷ್ಕ ಕೋಶವನ್ನು ಜೋಡಿಸುತ್ತೇವೆ. ಸ್ವಿಚ್ ಇರುತ್ತೆ, ಸೊ ಕೆ ಅಂದರೆ ಸ್ವಿಚ್, ಇದು ಶುಷ್ಕ ಕೋಶ ಡ್ರೈ ಸೆಲ್, ಇದು ಸ್ವಿಚ್. ಸ್ವಿಚ್ ತೆರೆದಿದೆ ಮುಚ್ಚಿದೆ, ಯಾವುದಿದು ಮುಚ್ಚಿದೆ ತೆರೆದಿದೆಯಾ? ಮುಚ್ಚಿದೆ. ತೆರೆದಿದೆ ಮೀನ್ಸ್ ಹೀಗೆ ಆಯ್ತಾ. ಸೊ ಒಳಗಡೆ ಚುಕ್ಕಿ ಇತ್ತು ಅಂದ್ರೆ ಮುಚ್ಚಿದೆ, ಆನ್ ಆಗಿದೆ ಅಂತ, ವಿದ್ಯುತ್ ಮಂಡಲ ಆನ್ ಆಗಿದೆ ಅನ್ನೋದು ಸೂಚನೆಯನ್ನ ಕೊಡ್ಬೇಕಾಗುತ್ತೆ ಆಯ್ತಾ ಸ್ವಿಚ್. ಸೊ ಇದು ವೋಲ್ಟ್ ಮೀಟರ್, ಈ ವಿದ್ಯುತ್ ಪ್ರವಾಹ ಹರಿತಾ ಇರ್ತಕ್ಕಂಥದ್ದನ್ನ ತೋರಿಸಿರ್ತಕ್ಕಂಥದ್ದು. ಇಲ್ಲೂ ಸಹ ಈ ಚಿತ್ರ ಏನು, ರೋಧಕಗಳ ಸಮಾಂತರ ಜೋಡಣೆ, ರೋಧಕಗಳ ಸಮಾಂತರ ಜೋಡಣೆ. ರೋಧಕಗಳ ಸಮಾಂತರ ಜೋಡಣೆಯನ್ನು ತೋರಿಸಿರ್ತಕ್ಕಂಥ ಚಿತ್ರ. ಇದು ಸಹ 2 ಮಾರ್ಕ್ಸ್ಗೆ ಕೇಳಿದರೆ ಪರೀಕ್ಷೆಗೆ ಎರಡಲ್ಲಿ ಒಂದು ಯಾವುದಾದ್ರೂ ಬರ್ಬೋದು, ಸದಾರ ಬರ್ಬೋದು, ಇದಾದ್ರು ಯಾಕ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಬರ್ಕೊಂಡ್ರ
ಗಾಡಿ ಇಲ್ಲೇ ಕುತ್ಕೊಂಡ ಈ ಕಡೆ ನೀವು ಆಯ್ತಾ ಬಾವಿ ಮುಗಿಸಿ ಹಾಗೆ ಆಯ್ತಾ ಈ ಕಡೆ ಕಳಿಸ್ಲಾ ಹೋಮ್ವರ್ಕಿಗೆ ಪ್ರಶ್ನೆಗಳನ್ನ ತಗೊಳ್ಳಿ ಏನಿಂಗಂದ್ರೆ ಓಮನ ನಿಯಮ ನಿರೂಪಿಸಿ ಅದೇ ಮಾಡ್ತೀರಾ ಹಾ ಓಮನ ನಿಯಮ ನಿರೂಪಿಸಿದ್ರೆ ಓಮನ ನಿಯಮವನ್ನ ಬರೆಯಬೇಕು ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕ ತಂತಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಬರೆಯಬೇಕು ಸೊ ಸೂತ್ರ ಬರೆಯಬೇಕು ಜೊತೆಗೆ V = IR ಅಂತ ಬರೆಯಬೇಕು ಆಯ್ತಾ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಯ ಚಿತ್ರ ಬರೆಯಿರಿ ಮೂರನೇದಾಗಿ ಒಂದು ಲೆಕ್ಕ ಈಟರ್ನ ಸುರುಳಿಯ ರೋಧವು ಈಟರ್ನ ಸುರುಳಿಯ ರೋಧವು 10 ಓಮ್ ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಮೂರು ಹೋಮ್ವರ್ಕಿಗೆ ಪ್ರಶ್ನೆಗಳನ್ನು ತಗೊಳ್ಳಿ. ಅವುಗಳನ್ನು ನಾಳೆ ಬರ್ಕೊಂಡು ತೋರಿಸೋದು ಆಯ್ತಾ? ಹೋಮ್ವರ್ಕು ಅಥವಾ ನೋಟ್ ಯಾವ ರೀತಿ ಅದಲ್ಲ ಆಯ್ತಾ? ಅರ್ಥ ಆಯ್ತಾ ಪಾಠ?